ಮೊದಲಿಗೆ ಇನ್ಸೈಡ್ ಸುದ್ದಿಯ ಹೈಲೈಟ್ಸ್ ನಿಮಗೆ ತೋರಿಸ್ತೀನಿ. ಮೊದಲನೇ ಸುದ್ದಿ ಇರುವಂಥದ್ದು, ಶಾಲೆಗಳು ಇನ್ನೇನು ಸುಸೂತ್ರವಾಗಿ ನಡೆದು ಬಿಡ್ತವೆ ಅನ್ನುವಂತಹ ಹೊತ್ತಿಗೆ ಈಗ ಮತ್ತೆ ಕೊರೋನಾ ಒಕ್ಕರಿಸಿದೆ. ಶಾಲೆ ಹಾಸ್ಟೆಲ್ಗಳಲ್ಲಿ ಕೊರೋನಾ ಕೇಸ್ಗಳು ಕೂಡ ಹೆಚ್ಚು ಕಾಣಿಸ್ಕೊಳ್ತಾ ಇರೋದ್ರಿಂದಾಗಿ ಸರ್ಕಾರ ಏನು ಕ್ರಮ ಕೈಗೊಳ್ಳುತ್ತೆ, ರಾಜ್ಯದಲ್ಲಿ ಪರೀಕ್ಷೆಗಳನ್ನು ಮುಂದೂಡೋದಕ್ಕೂ ಕೂಡ ಸರ್ಕಾರ ಸಿದ್ಧತೆಯನ್ನು ಆರಂಭಿಸಿದೆಯೇ ಅನ್ನುವಂಥ ಸುದ್ದಿ ತೋರಿಸ್ತೀನಿ. ಇನ್ನು ಎರಡನೇ ಸುದ್ದಿ ಇರುವಂಥದ್ದು, ವಿಧಾನ ಪರಿಷತ್ನ ಚುನಾವಣೆಯ ಕಾರಣದಿಂದಾಗಿ ಅಷ್ಟೇ ಈಗ ಸರ್ಕಾರ ಕಠಿಣ ನಿಯಮ ಜಾರಿಗೊಳಿಸೋದಕ್ಕೂ ಕೂಡ ವಿಳಂಬ ಮಾಡ್ತಾ ಇದೆಯಾ, ಮತದಾನ ಮುಗಿದ ಮೇಲೆ ಯಾವ ರೀತಿಯಾದಂತಹ ನಿಯಮಗಳು ರಾಜ್ಯದಲ್ಲಿ ಜಾರಿಗೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಸುದ್ದಿಯನ್ನು ತೋರಿಸ್ತೀನಿ. ಇನ್ನು ಮೂರನೇ ಸುದ್ದಿ ಇರುವಂಥದ್ದು, ಬಾದಾಮಿಯಲ್ಲಿ ಮುಂದೆ ಚುನಾವಣೆಗೆ ನಿಲ್ಲೋದು ಬೇಡ ಅಂತೇಳಿ ಸಿದ್ದರಾಮಯ್ಯನವರಿಗೆ ಹೇಳಿದ್ದಾರೆ. ಹೀಗೆ ಹೇಳ್ತಾ ಇರುವಂಥದ್ದು ಬೇರೆ ಯಾರು ಅಲ್ಲ, ಅಲ್ಲಿ ಸಿದ್ದರಾಮಯ್ಯವರಿಗೆ ಕ್ಷೇತ್ರವನ್ನ ಬಿಟ್ಟು ಕೊಟ್ಟಿದ್ದಂತಹ ಬಿ ಚಿಮ್ಮನಕಟ್ಟಿ ಅವರು. ಹಾಗಾದ್ರೆ ಮೂಲ ಕಾಂಗ್ರೆಸ್ ನಾಯಕರು ಈಗ ಪ್ರತಿಪಕ್ಷ ನಾಯಕರ ವಿರುದ್ಧ ಒಂದಾಗ್ತಾ ಇದ್ದಾರಾ ಅನ್ನೋದರ ಮತ್ತೊಂದು ರೂಪವಾಗಿ ಈ ಬೆಳವಣಿಗೆ ಕಂಡು ಬರ್ತಾ ಇರುವಂಥದ್ದು. ಎಲ್ಲ ಸುದ್ದಿಯನ್ನು ವಿವರವಾಗಿ ನಿಮ್ಮ ಮುಂದೆ ಇಡ್ತೀನಿ. ಈಗ ಮೊದಲ ಸುದ್ದಿಯ ಕಡೆ ಗಮನಿಸೋಣ. ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ಶಾಲೆಗಳನ್ನ ಮತ್ತೆ ಬಂದ್ ಮಾಡ್ತಾರಾ, ಪರೀಕ್ಷೆಗಳ ಕತೆ ಏನು, ಇದು ಈಗ ಪ್ರತಿಯೊಬ್ಬ ವಿದ್ಯಾರ್ಥಿ ಪ್ರತಿಯೋರ್ವ ಪೋಷಕರು ಕೂಡ ಕೇಳ್ತಾ ಇರುವಂತಹ ಪ್ರಶ್ನೆ. ಆದರೆ ಇದಕ್ಕೆ ಉತ್ತರ ರೂಪದಲ್ಲಿ ಮಾತನಾಡಿರುವ ಸಚಿವ ನಾಗೇಶ್ ಮತ್ತೆ ರಾಜ್ಯದಲ್ಲಿ ಶಾಲೆ ಕಾಲೇಜು ಅಥವಾ ಪರೀಕ್ಷೆಗಳ ವಿಚಾರದಲ್ಲೂ ಒಂದಿಷ್ಟು ಸ್ಪಷ್ಟನೆಯನ್ನು ಕೊಡ್ತಿದ್ದಾರೆ. ಹಾಗೇನೆ ಮಕ್ಕಳ ಕೇಂದ್ರಿತವಾಗಿ ನಾವು ಯೋಚನೆ ಮಾಡ್ತೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆ ವರದಿಯನ್ನು ತೋರಿಸ್ತೀನಿ ನೋಡಿ. ಕಡೆ ದಿನದ ತನಕ ನಾವು ವಾಚ್ ಮಾಡ್ತೀವಿ. ಮಕ್ಕಳ ಆರೋಗ್ಯದ ಮೇಲೆ ಏನಾದ್ರು ಪರಿಣಾಮ ಬೀರುತ್ತೆ ಅನ್ನೋದಾದ್ರೆ ಅಕಸ್ಮಾತ್ ಶಾಲೆ ನಿಲ್ಲಿಸಬೇಕು, ಎಕ್ಸಾಮ್ ನಿಲ್ಲಿಸಬೇಕು ಅಂದ್ರೆ ಅದಕ್ಕೂ ಸಹಿತ ನಾವು ಇನ್ಲೇಟ್ ಹಾಕಲ್ಲ. ಎಲ್ಲ ಎಕ್ಸ್ಪರ್ಟ್ ರಿಪೋರ್ಟ್ಸು ಒಂದೇ ಥರ ಇದೆ, ಏನು ಸದ್ಯಕ್ಕೆ ಏನು ತೊಂದರೆ ಇಲ್ಲ ಅಂತ ಯಾರೂ ಗಾಬರಿ ಆಗಬೇಕಾಗಿಲ್ಲ. ಹೆಚ್ಚುತ್ತಿದೆ ಕೊರೋನಾ ಟೆನ್ಷನ್, ಶಾಲೆಗಳು ಮತ್ತೆ ಬಂದಾಗ್ತವ. ಶಾಲೆ ಶುರುವಾಗಿ ಇನ್ನೇನು ಸುಸೂತ್ರವಾಗಿ ಪರೀಕ್ಷೆಗಳೆಲ್ಲ ನಡೆದೇ ಬಿಡುತ್ತದೆ ಎನ್ನುವ ಹೊತ್ತಿಗೆ ಕೊರೋನಾ ಮತ್ತೆ ವಕ್ಕರಿಸಿದೆ. ನಿಧಾನಕ್ಕೆ ತನ್ನ ರುದ್ರ ರೂಪವನ್ನು ತೋರಿಸೋದಕ್ಕೆ ಕೊರೋನಾ ಸಜ್ಜಾಗುತ್ತಿದೆ. ಬೆಂಗಳೂರಿನಲ್ಲಿ ಕಳೆದೊಂದು ವಾರದಲ್ಲಿ ಸೋಂಕಿತರ ಸಂಖ್ಯೆ ಡಬಲ್ ಆಗಿದೆ. ಇದರ ನಡುವೆ ಒಮಿಕ್ರಾನ್ ಕೂಡ ಕಾಣಿಸಿಕೊಂಡು ಭೀತಿ ಹೆಚ್ಚಿಸಿದೆ. ಅದರಲ್ಲೂ ಹೊಸ ರೂಪಾಂತರಿಗಿಂತಲೂ ಹಳೆಯ ಡೆಲ್ಟಾ ಈಗ ಶಾಲೆ ಹಾಸ್ಟೆಲ್ಗಳಲ್ಲಿ ಹೆಚ್ಚು ಕಾಣಿಸಿಕೊಳ್ತಿರೋದ್ರಿಂದ ಪೋಷಕರಿಗೆ ಧೈರ್ಯ ಹೇಳುವ ಪ್ರಯತ್ನವನ್ನ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಮಾಡಿದ್ದಾರೆ. ಮತ್ತೆ ಪೋಷಕರಲ್ಲಿ ಮನವಿ ಮಾಡ್ತೀನಿ, ತಾವು ಯಾರು ಆತಂಕಕ್ಕೆ ಒಳಗಾಗೋದು ಬೇಡ. ಸರ್ಕಾರ ಪ್ರತಿ ಗಂಟೆ ಇದನ್ನ ವಾಚ್ ಮಾಡ್ತಾ ಇದೆ. ಅಕಸ್ಮಾತ್ ಆ ಥರದ ಏನಾದ್ರು ತೊಂದರೆ ಆಗುತ್ತೆ ಅನ್ನೋಂಥದ್ದನ್ನ ನಮ್ಗೆ ಅನಿಸಿದ್ರೆ ಇಮಿಡಿಯೇಟಾಗಿ ಬೇರೆ ಆಲ್ಟರ್ನೇಟಿವ್ಸ್ ಏನೇನು ಮಾಡಬೇಕು ಅದನ್ನು ಯೋಚನೆ ಮಾಡ್ತೀವಿ. ಎಕ್ಸಾಮ್ಸ್ ಅಕಸ್ಮಾತ್ ಅಂತ ಟೈಮಲ್ಲಿ ನಿಲ್ಲಿಸ್ಬೇಕಾಗ್ತದೆ, ಎಕ್ಸಾಮ್ನೂ ನಿಲ್ಲಿಸ್ತೀವಿ. ಬಟ್ ಎಕ್ಸಾಮ್ಸಲ್ಲೂ ನಾವು ಹೇಳ್ತೀವಿ, ಎಕ್ಸಾಮಲ್ಲಿ ತುಂಬ ಸ್ಟ್ರಿಕ್ಟಾಗಿ SOP ಮೇಂಟೈನ್ ಆಗೋದು ಎಕ್ಸಾಮಲ್ಲೇ. ಯಾಕೆಂದರೆ ಒಂದು ಮಗುವಿಂದ ಇನ್ನೊಂದು ಮಗುನ ತುಂಬ ದೂರದಲ್ಲಿ ಕೂರಿಸ್ತೀವಿ, ಈ ಥರದ್ದೆಲ್ಲದೂ ಆಗತ್ತೆ. ಹೀಗೆ ಸರ್ಕಾರ ಈಗ ಪರೀಕ್ಷೆಗಳ ವಿಚಾರದಲ್ಲೂ ವಿದ್ಯಾರ್ಥಿಗಳ ಮೇಲೆ ಹೆಚ್ಚು ಒತ್ತಡ ಹೇರದೆ ಇರಲು ತೀರ್ಮಾನಿಸಿದೆ. ಒಂದು ವೇಳೆ ಪರಿಸ್ಥಿತಿ ಕೈಮೀರಿ ಹೋಗುತ್ತಿದೆ ಎನ್ನುವುದು ಗೊತ್ತಾದರೆ ಕಡೆ ಕ್ಷಣದವರೆಗೂ ಅವಲೋಕಿಸಿ ಪರೀಕ್ಷೆಗಳನ್ನ ನಿಲ್ಲಿಸುವುದಕ್ಕೂ ಸರ್ಕಾರ ಸಿದ್ಧವಿದೆ ಎಂದು ನಾಗೇಶ್ ಹೇಳಿದ್ದಾರೆ. ಕಡೆ ದಿನದ ತನಕ ನಾವು ವಾಚ್ ಮಾಡ್ತೀವಿ. ಮಕ್ಕಳ ಆರೋಗ್ಯದ ಮೇಲೆ ಏನಾದ್ರು ಪರಿಣಾಮ ಬೀರುತ್ತೆ ಅನ್ನೋದಾದರೆ ಶಿಕ್ಷಣ ಇಲಾಖೆ ನಿಜವಾಗ್ಲೂ ಕಠಿಣ ಕ್ರಮಗಳನ್ನು ತಗೊಳ್ಳುವಂಥ ಪ್ರಯತ್ನ ಮಾಡುತ್ತೆ. ಅಕಸ್ಮಾತ್ ಶಾಲೆ ನಿಲ್ಲಿಸಬೇಕು, ಎಕ್ಸಾಮ್ ನಿಲ್ಲಿಸಬೇಕು ಅಂದರೆ ಅದಕ್ಕೂ ಸಹಿತ ನಾವು ಇನ್ಲೇಟ್ ಹಾಕಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಎಕ್ಸ್ಪರ್ಟ್ ರಿಪೋರ್ಟ್ಸು ಒಂದೇ ಥರ ಇದೆ, ಏನು ಸದ್ಯಕ್ಕೆ ಏನು ತೊಂದರೆ ಇಲ್ಲ ಅಂತ ಯಾರೂ ಗಾಬರಿ ಆಗಬೇಕಾಗಿಲ್ಲ. ಇದರ ನಡುವೆ ಇಂದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಜತೆಗೂ ಸಚಿವ ಬಿಸಿ ನಾಗೇಶ್ ಸಭೆ ನಡೆಸಿದ್ದಾರೆ. ರಾಜ್ಯದಲ್ಲಿನ ವಸತಿ ಶಾಲೆಗಳಲ್ಲಿ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿರುವುದು ಸರ್ಕಾರಕ್ಕೂ ತಲೆನೋವಾಗಿದೆ. ವಸತಿ ಶಾಲೆಗಳಲ್ಲಿ ಹೆಚ್ಚು ಟೆಸ್ಟಿಂಗ್, ಸೋಂಕು ನಿಯಂತ್ರಣಕ್ಕೆ ಕ್ರಮ. ಇಂದಿನ ಸಭೆಯಲ್ಲಿ ರಾಜ್ಯದ ಎಲ್ಲ DDPIಗಳಿಗೂ ಜಿಲ್ಲೆಗಳಲ್ಲಿರುವ ವಸತಿ ಶಾಲೆಗಳು ಹಾಗೂ ನವೋದಯ ವಿದ್ಯಾಲಯಗಳಲ್ಲಿ ಹೆಚ್ಚು ಕೊರೋನಾ ಟೆಸ್ಟ್ ನಡೆಸುವಂತೆ ಸೂಚನೆ ನೀಡಲಾಗಿದೆ. ರ್ಯಾಂಡಮ್ ಟೆಸ್ಟ್ ಮೂಲಕ ವಿದ್ಯಾರ್ಥಿಗಳಲ್ಲಿ ಯಾರಿಗಾದರೂ ಸೋಂಕು ಕಾಣಿಸಿಕೊಂಡಿದೆಯೇ ಎಂಬ ಬಗ್ಗೆಯೂ ಸರ್ಕಾರ ನಿಗಾ ಇಡಲು ಮುಂದಾಗಿದೆ. ಇದರ ನಡುವೆ ಅತಿ ಹೆಚ್ಚು ಸೋಂಕಿತರು ಪತ್ತೆಯಾಗಿರುವ ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಜವಾಹರ್ ನವೋದಯ ಶಾಲೆಯ ಮಕ್ಕಳಿಗೆ ಕೊರೋನಾದ ಯಾವುದೇ ರೋಗ ಲಕ್ಷಣಗಳಿಲ್ಲ. ಇದು
ಈ ಕೊರೋನಾ ಸಂಕಷ್ಟದ ನಡುವೆಯೂ ಸ್ವಲ್ಪ ನೆಮ್ಮದಿ ತಂದಿದೆ. ಪ್ರಸನ್ನ, TV9 ಬೆಂಗಳೂರು. ರಾಜ್ಯದಲ್ಲಿ ಸರ್ಕಾರ ಹೇಳೋ ಪ್ರಕಾರ ಟಫ್ ರೂಲ್ಸ್ ಏನೋ ಜಾರಿಯಾಗಿದೆ ನಿಜ, ಆದರೆ ಇದು ಹೆಸರಿಗಷ್ಟೇ ಟಫ್ ರೂಲ್ಸ್ ಅನ್ನೋಂಥದ್ದು ಸರ್ಕಾರಕ್ಕೂ ಕೂಡ ಅರ್ಥ ಆಗದೇ ಇರುವಂಥ ವಿಚಾರ ಅಲ್ಲ. ಆದರೆ ವಿಧಾನ ಪರಿಷತ್ ಚುನಾವಣೆ ಇದೆಯಲ್ಲ, ಇದೊಂದು ಕಾರಣಕ್ಕಾಗಿ ಈ ಕಠಿಣ ನಿಯಮಗಳನ್ನ ಸ್ವಲ್ಪ ಮುಂದೂಡಿರುವಂತಹ ಪ್ರಯತ್ನ ಸರ್ಕಾರದ ಕಡೆಯಿಂದ ನಡೀತಿದೆಯೇನೋ ಅನ್ನುವಂಥ ಅನುಮಾನವೂ ಕೂಡ ಮೂಡ್ತಾ ಇದೆ. ಅದಕ್ಕೆ ಪೂರಕವಾಗಿದೆ ನಾಯಕರು ಹೇಳ್ತಾ ಇರುವಂತಹ ಮಾತು. ಆ ವರದಿ ತೋರಿಸ್ತೀವಿ ನೋಡಿ. ಕೊರೋನಾ ತಡೆಯಲು ರಾಜ್ಯ ಸರ್ಕಾರ ಕಠಿಣ ನಿಯಮಗಳ ಮಂತ್ರ ಪಠಿಸೋದಿಕ್ಕೆ ಶುರು ಮಾಡಿದೆ. ಮೊನ್ನೆ ಹೊಸ ಮಾರ್ಗಸೂಚಿ ಮೂಲಕ ಕೆಲವೊಂದು ನಿರ್ಬಂಧಗಳನ್ನ ಸರ್ಕಾರ ಜಾರಿಗೊಳಿಸಿದೆ. ಡಬಲ್ ಡೋಸ್ ಕಡ್ಡಾಯ, ಮದುವೆಗೆ 500 ಜನ ಮಾತ್ರ ಸೇರಬೇಕು ಅಂತೆಲ್ಲ ರೂಲ್ಸ್ ಮಾಡಿದೆ. ಆದರೆ ಇವೆಲ್ಲ ಹೆಸರಿಗಷ್ಟೇ ಟಫ್ ರೂಲ್ಸ್ ಆಗಿದ್ದು ಇವ್ಯಾವುವು ಸರಿಯಾಗಿ ಜಾರಿಯಾಗಲ್ಲ ಎನ್ನುವುದು ಸರ್ಕಾರಕ್ಕೂ ಗೊತ್ತಿದೆ. ಈಗೇನಿದ್ದರೂ ವಿಧಾನ ಪರಿಷತ್ ಚುನಾವಣೆ ನಡೆಯುತ್ತಿದೆ. ಈಗಲೇ ಕಠಿಣ ನಿಯಮ ಜಾರಿಗೊಳಿಸಿದರೆ ಚುನಾವಣಾ ಪ್ರಚಾರಕ್ಕೂ ತೊಂದರೆಯಾಗುತ್ತೆ. ಹೀಗಾಗಿಯೇ ಸದ್ಯ ಕಠಿಣ ನಿಯಮವನ್ನ ಹೆಸರಿಗಷ್ಟೇ ಜಾರಿಗೊಳಿಸಿರುವ ಸರ್ಕಾರ ಈಗ ಕೇಂದ್ರ ಸರ್ಕಾರದ ವರದಿ ಆಧರಿಸಿ ಮುಂದಿನ ಕ್ರಮ ಎನ್ನುತ್ತಿದೆ. ಕೇಂದ್ರ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಇದನ್ನೆಲ್ಲ ಅವರು ಅಧ್ಯಯನ ಮಾಡ್ತಾ ಇದ್ದಾರೆ. ನಮ್ಮ ಕೇಂದ್ರ ಸರ್ಕಾರನೂ ಅಧ್ಯಯನ ಮಾಡ್ತಾ ಇದೆ. ಬೇರೆ ಬೇರೆ ದೇಶಗಳಲ್ಲಿ ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯವರು ಇದರ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದಾರೆ. ಸಮಗ್ರ ವರದಿ ಬಂದ ಮೇಲೆ ಏನು ಕ್ರಮ ತೆಗೆದುಕೋಬೇಕು, ಅದರಿಂದ ನಮಗೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟ ಚಿತ್ರಣ ಹೊರಗೆ ಬಂದ ಮೇಲೆ ಕ್ರಮಗಳ ಬಗ್ಗೆ ಮಾತನಾಡ್ತೀವಿ. ಅಲ್ಲಿವರೆಗೂ ನಾವು ಮುನ್ನೆಚ್ಚರಿಕೆಯನ್ನು ತಗೋಬೇಕು. ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ ನಿಧಾನಕ್ಕೆ ಹೆಚ್ಚುತ್ತಿರುವುದರಿಂದ ಸರ್ಕಾರ ಮತ್ತೆ ಕಠಿಣ ನಿಯಮ ಜಾರಿಗೊಳಿಸುವ ಸಾಧ್ಯತೆ ಹೆಚ್ಚಿದೆ. ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ 8 ಮಂದಿ IAS ಅಧಿಕಾರಿಗಳಿಗೆ ಆಕ್ಸಿಜನ್ ಪೂರೈಕೆ, ಬೆಡ್ ಹಂಚಿಕೆ, ಔಷಧಿ ಮೇಲ್ವಿಚಾರಣೆ ಹೀಗೆ ನಾನಾ ಜವಾಬ್ದಾರಿಗಳನ್ನ ಹಂಚಿಕೆ ಮಾಡಲಾಗಿದೆ. ಸಿಎಂ ಕೂಡ ತಜ್ಞರ ವರದಿ ಆಧರಿಸಿ ಮುಂದೆ ಸೂಕ್ತ ನಿಯಮ ಜಾರಿಗೊಳಿಸುವ ಮಾತಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ಒಮ್ರಿಕಾನ್ ಮತ್ತು ಇತರ ಡೆಲ್ಟಾ ಯಾವ ರೀತಿ ಆಗ್ತಾ ಇದೆ, ಈಗೆಲ್ಲ ಕ್ಲಸ್ಟರಲ್ಲಿ ಆಗ್ತಾ ಇದೆ, ಅದನ್ನೆಲ್ಲವನ್ನು ಕೂಡ ಗಮನಿಸಿ ಎಕ್ಸ್ಪರ್ಟ್ಸ್ ಅವರ ಒಂದು ಒಪಿನಿಯನ್ನ ಪಡ್ಕೊಂಡು ಮುಂದೆ ಸೂಕ್ತವಾದ ನಿರ್ಧಾರವನ್ನು ಮಾಡಲಾಗಿದೆ. ಪರಿಷತ್ ಚುನಾವಣೆ ಕಾರಣದಿಂದ ಮಾತ್ರ ಕಠಿಣ ನಿಯಮಗಳಿಗೆ ಸ್ವಲ್ಪ ಬ್ರೇಕ್ ಹಾಕಲಾಗಿದೆ. ಡಿಸೆಂಬರ್ 10ರಂದು ಮತದಾನ ಮುಗಿಯುತ್ತಿದ್ದಂತೆ ರಾಜ್ಯದಲ್ಲಿ ಮತ್ತೆ ಕೋವಿಡ್ ನಿಯಂತ್ರಣಕ್ಕೆ ಹೆಚ್ಚಿನ ನಿಯಮಗಳು ಜಾರಿಗೊಳ್ಳುವ ಎಲ್ಲಾ ಲಕ್ಷಣಗಳು ಕಾಣುತ್ತಿವೆ. ಹುಬ್ಬಳ್ಳಿಯಿಂದ ದತ್ತಾತ್ರೇಯ ಜೊತೆ ಸುನಿಲ್, TV9 ಬೆಂಗಳೂರು. ಬಾದಾಮಿಯಲ್ಲಿ ಸಿದ್ದರಾಮಯ್ಯನವರು ಮುಂದೆ ಚುನಾವಣೆಗೆ ನಿಲ್ಲಬಾರದು ಅನ್ನುವಂತಹ ಮಾತನ್ನ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ವೇದಿಕೆಯಲ್ಲಿ ಮಾತನಾಡಿರುವಂಥದ್ದು BB ಚಿಮ್ಮನಕಟ್ಟಿ. ಹಾಗಾದ್ರೆ ಇದರ ಹಿಂದಿರುವಂತಹ ಲೆಕ್ಕಾಚಾರ ಯಾವ ಸ್ವರೂಪದ್ದು ಅನ್ನುವಂತಹ ವರದಿ ತೋರಿಸಿ ನೋಡಿ. ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಬಾದಾಮಿ ಕ್ಷೇತ್ರ ಬಿಡಬೇಕು. ಅವರು ಬೇಕಿದ್ರೆ ವರುಣಾದಲ್ಲಿ ಹೋಗಿ ನಿಲ್ಲಲಿ, ಬಾದಾಮಿಯಲ್ಲಿ ಮಾತ್ರ ನಿಲ್ಲೋದು ಬೇಡ ಅಂತ ಸಿದ್ದರಾಮಯ್ಯ ಸಮ್ಮುಖದಲ್ಲೇ ಆಗ್ರಹಿಸಿದ್ದು ಅದೇ ಕ್ಷೇತ್ರದ ಮಾಜಿ ಶಾಸಕ, ಮಾಜಿ ಸಚಿವ BB ಚಿಮ್ಮನಕಟ್ಟಿ. ಒಂದೆಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕ್ಷೇತ್ರ ಬದಲಿಸುವ ಯೋಚನೆ ಮಾಡಿದ್ದರು. ಆದರೆ ಕಡೆಗೆ ನಾನು ಬಾದಾಮಿಯಲ್ಲೇ ಸ್ಪರ್ಧಿಸುತ್ತೇನೆ ಎಂದು ಘೋಷಿಸಿದ್ದರು. ಹಾಗಿದ್ದರೂ ಇಂದು ವಿಧಾನ ಪರಿಷತ್ ಚುನಾವಣೆಯ ಪ್ರಚಾರದ ವೇಳೆ BB ಚಿಮ್ಮನಕಟ್ಟಿ ಮಾತ್ರ ವೇದಿಕೆಯಲ್ಲೇ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಚಾಮುಂಡೇಶ್ವರಿಯಲ್ಲಿ ಗೆಲ್ಲುವ ತಾಕತ್ತಿಲ್ಲದ ಮೇಲೆ ಯಾಕೆ ನಮ್ಮ ಕ್ಷೇತ್ರಕ್ಕೆ ಬರಬೇಕಿತ್ತು ಎಂದು ಪ್ರಶ್ನಿಸಿದ್ರು. ಚಿಮ್ಮನಕಟ್ಟಿ ಹೀಗೆ ಹೇಳುತ್ತಿದ್ದಂತೆ ಕಾಂಗ್ರೆಸ್ ಮುಖಂಡರು ವೇದಿಕೆಯಲ್ಲಿ ಹಾಗೆಲ್ಲ ಮಾತಾಡಬೇಡಿ ಅಂತ ಹೇಳೋದಿಕ್ಕೆ ಶುರು ಮಾಡಿದ್ರು. ಆದ್ರೂ ಚಿಮ್ಮನಕಟ್ಟಿ ಮಾತ್ರ ಇವತ್ತು ನಾನು ಮಾತಾಡ್ತೀನಿ ಎಂಬ ರೀತಿಯಲ್ಲಿ
ಸಿದ್ದರಾಮಯ್ಯ ವಿರುದ್ಧ ವಾಗ್ಬಾಣ ಪ್ರಯೋಗಿಸುತ್ತಾ ಹೋದ್ರು. ನಾನು ಮನವಿ ಪತ್ರ ಕೊಟ್ಟರು ಅದಕ್ಕೆ ಸಹಿ ಹಾಕುವುದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಆಗ ಪಕ್ಷದ ಮುಖಂಡರು ಮತ್ತೆ ಚಿಮ್ಮನಕಟ್ಟಿ ಮಾತಾಡದಂತೆ ತಡೆಯುವ ಪ್ರಯತ್ನ ಮಾಡಿದ್ರು. ಚಿಮ್ಮನಕಟ್ಟಿ ಹಾಗೆಲ್ಲ ಮಾತಾಡದಂತೆ ಮಾಜಿ ಶಾಸಕ ನಂಜಯ್ಯನ ಮಠ ಕೈ ಮುಗಿದು ವಿನಂತಿ ಮಾಡಿದ್ದರೂ ತನ್ನ ಕ್ಷೇತ್ರ ಕಿತ್ತುಕೊಂಡ ಸಿಟ್ಟನ್ನ ಹೊರಹಾಕದೆ ಚಿಮ್ಮನಕಟ್ಟಿ ಬಿಡಲಿಲ್ಲ. ಚಿಮ್ಮನಕಟ್ಟಿ ಭಾಷಣದ ನಂತರ ಮಾತಾಡಿದ ಸಿದ್ದರಾಮಯ್ಯ ಮಾಜಿ ಸಚಿವರು ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಗೋಜಿಗೂ ಹೋಗಲಿಲ್ಲ. ಹಾಗಿದ್ದರೂ ಪ್ರತಿಪಕ್ಷ ನಾಯಕರ ವಿರುದ್ಧ ಚಿಮ್ಮನಕಟ್ಟಿ ತಿರುಗಿ ಬಿದ್ದದ್ದನ್ನ ನೋಡಿದ್ರೆ ಕಾಂಗ್ರೆಸ್ನಲ್ಲಿ ಮೂಲ ಕೈ ನಾಯಕರು ಮತ್ತೆ ಸಿದ್ದರಾಮಯ್ಯ ವಿರುದ್ಧ ಒಂದಾಗಿರುವುದರ ಸೂಚನೆ ಕೊಡುತ್ತಿದೆ. ಅದರಲ್ಲೂ ಎಸ್ಆರ್ ಪಾಟೀಲ್ಗೆ ಟಿಕೆಟ್ ಕೈ ತಪ್ಪಿದ ನಂತರ ನಡೆಯುತ್ತಿರುವ ಬೆಳವಣಿಗೆಯ ಮುಂದಿನ ಭಾಗದಂತೆ ಇಂದಿನ ಬಾದಾಮಿಯ ಪ್ರಚಾರ ಸಭೆಯಲ್ಲಿ ಚಿಮ್ಮನಕಟ್ಟಿ ಮಾತಾಡಿರುವುದಂತೂ ಸುಳ್ಳಲ್ಲ. ರವಿ, ಟಿವಿ9, ಬಾಗಲಕೋಟೆ.